ಉತ್ತರ ಕರ್ನಾಟಕಕ್ಕೆ ಬೆಳಕು ನೀಡುವ ಹೆಸ್ಕಾಂ ಇಲಾಖೆಗೆ ಆವರಿಸ್ತಾ ಇದೆ ಕತ್ತಲು. ಹೆಸ್ಕಾಂ ಇಲಾಖೆಗೆ ಬರಬೇಕಿದೆ ಬರೋಬ್ಬರಿ 1577 ಕೋಟಿ ಬಾಕಿ ವಿದ್ಯುತ್ ಬಿಲ್. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಸರ್ಕಾರಿ ಇಲಾಖೆಗಳ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. 100 ಕೋಟಿ ಬಿಲ್ ವಸೂಲಿ ಮಾಡುವಲ್ಲಿ ನೀನಾಮೇಷ ಎಣಿಸ್ತಿರೋದು ಯಾಕೆ ಅನ್ನೋದು ಪ್ರಶ್ನೆ. ವಸೂಲಿ ಮಾಡದೆ ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದ್ದಾರೆ ಹೆಸ್ಕಾಂನ ಅಧಿಕಾರಿಗಳು. 100 ಕೋಟಿ ಬಾಕಿ ಇರುವಂತ ಹಿನ್ನೆಲೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಹೆಸ್ಕಾಂ. ಜನರಲ್ಲಿ ಭಾರಿ ಅನುಮಾನ ಮೂಡ್ತಾ ಇದೆ ಸರ್ಕಾರ ಮತ್ತು ಹೆಸ್ಕಾಂನ ಈ ಇಲಾಖೆ. ನೋಡಿ, ಜನಸಾಮಾನ್ಯರು ಒಂದು ತಿಂಗಳು ಏನಾದ್ರು 1,000 ರೂಪಾಯಿ, 900 ರೂಪಾಯಿ, 800 ರೂಪಾಯಿ ಅಥವಾ 100 ರೂಪಾಯಿ ಅಂತಾನೆ ಇಟ್ಕೊಳ್ಳಿ. ಈ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಮನೆಗೆ ಬಂದು ಫ್ಯೂಸ್ ಕಿತ್ತು ಹೋಗ್ತಾರೆ. ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಯಾಕೆ ಏನು ಆಕ್ಷನ್ ತೆಗೆದುಕೊಳ್ಳಲ್ಲ? ಅದು ವಸೂಲಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಲೇ ಯಾಕೋಗಿಲ್ಲ? ಯಾಕೆ? ಏನಾಗ್ತಿದೆ? ಸರ್ಕಾರ ಮತ್ತು ಇಲಾಖೆಯ ಈ ನಡೆ ನೋಡಿದ್ರೆ ಸಹಜವಾಗಿ ಅನುಮಾನ ಹುಟ್ಕೊಳ್ತಿದೆ. 1577 ಕೋಟಿ ಬಾಕಿ ಬಿಲ್ಲು ಏನು ಪುಕ್ಷಟ್ಟೆನಾ? 1577 ಕೋಟಿ ಅಂತ ಅಂದ್ರೆ ಯಾಕೆ ಹಂಗೆ ಬಿಟ್ಟಿದ್ದಾರೆ? ಎಲ್ಲೆಲ್ಲಿ ವಸೂಲಿ ಮಾಡಬೇಕು ಅಲ್ಲಿ ವಸೂಲಿ ಮಾಡಲ್ಲ. ಅದನ್ನ ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡೋ ಕೆಲಸ ಮಾಡೋದು. ಯಾರಾದ್ರೂ ಜನಸಾಮಾನ್ಯರ ಮನೆಯಲ್ಲಿ 1577 ಕೋಟಿ ಕರೆಂಟ್ ಬಿಲ್ ಬಾಕಿ ಉಳಿಸ್ಕೊಬಿಡಕ್ ಬಿಟ್ಬಿಡ್ತೀರಾ ನೀವು? 200 ರೂಪಾಯಿ 300 ರೂಪಾಯಿನೇ ಬಿಡಲ್ಲ. ಹೇಳ್ದೆ ಕೇಳ್ದೆ ಬಂದು ಏನ್ ಕಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತೀರಾ. ಆದ್ರೆ ಇಲ್ಲಿ ಯಾಕೆ ಈ ತರ? ಸರ್ಕಾರಿ ಇಲಾಖೆಗಳಿಗೆ ಒಂಥರ ನ್ಯಾಯ, ಜನಸಾಮಾನ್ಯರಿಗೆ ಒಂಥರ ನ್ಯಾಯ ಯಾಕೆ? ಇದು ಉತ್ತರ ಕರ್ನಾಟಕಕ್ಕೆ ಬೆಳಕು ನೀಡುವ ಹೆಸ್ಕಾಂ ಇಲಾಖೆಯಲ್ಲಿ ಆವರಿಸಿರುವಂತ ಕತ್ತಲು. ನಮ್ಮ ಅಧಿಕಾರಿಗಳು ಬೇಕು ಅಂತ ಕೆಲಸ ಮಾಡ್ತಾರೋ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾರೋ, ಸರ್ಕಾರ ಅದೇನೋ ಎಮ್ಮೆ ತರ ಮಳೆ ಬಂದಾಗ ಎಮ್ಮೆ ಬಿದ್ದು ಒದ್ದಾಡ್ತಿರುತ್ತಲ್ಲ ಆ ತರನೋ ಗೊತ್ತಿಲ್ಲ. ಇದು ಎಲ್ಲಿ ವಸೂಲಿ ಮಾಡಬೇಕು, ಹೇಗೆ ವಸೂಲಿ ಮಾಡಬೇಕು ಅದನ್ನು ಮಾಡಲ್ಲ. ಅದನ್ನು ಬಿಟ್ಟು ಬಡವ್ರ ಜೀವ ತಿನ್ನೋದು, ಜನಸಾಮಾನ್ಯರ ಜೀವ ತಿನ್ನೋದು. 100 ಕೋಟಿ ಬಾಕಿ ಉಳಿಸ್ಕೊಂಡಿದ್ರು ಕೂಡ ನಿಮಗೀಗ ಆರ್ಥಿಕ ನಷ್ಟ ಆಗ್ತಾ ಇಲ್ವಾ? ಹೊರೆ ಆಗ್ತಾ ಇದೆ, ಆರ್ಥಿಕ ನಷ್ಟ ಆಗ್ತಾ ಇದೆ, ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇಲ್ಲ, ಅದಕ್ಕೆ ರೇಟ್ ಜಾಸ್ತಿ ಮಾಡ್ತಿದ್ದೀವಿ, ಅದಕ್ಕೆ 1 to ಡಬಲ್ ಮಾಡಿದ್ವಿ, ಈ ಥರದ್ದೆಲ್ಲ ಹೇಳ್ತೀರಲ್ಲ. ಇಲ್ಲಿ ಇಷ್ಟಕ್ಕೊಂದು ಬರಬೇಕಿದೆ ಅಲ್ಲ ಸ್ವಾಮಿ. 1577 ಕೋಟಿ ಬರಕ್ಕಿದೆಯಲ್ಲ, ಈಗ ಆರ್ಥಿಕ ಸಂಕಷ್ಟ ಆಗ್ತಾ ಇಲ್ವಾ? ಈಗ ಆರ್ಥಿಕ ಹೊರೆ ಆಗ್ತಾ ಇಲ್ವಾ? ಯಾಕೆ ಈ ತರ? ನಿಮ್ಗಳಿಗಾದ್ರೆ ಒಂದು ರೂಲ್ಸು, ಒಂದು ನೀತಿ, ಒಂದು ನಿಯಮ, ಜನಸಾಮಾನ್ಯರಿಗೆ ಬಡವರ್ಗದವ್ರಿಗಾದ್ರೆ ಒಂದು ರೂಲ್ಸ್. ಹೆಂಗೆ ಇದನ್ನ ಹೆಂಗೆ ಒಪ್ಕೊಳಕ್ ಸಾಧ್ಯ ಆಗತ್ತೆ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳಿಗೆ ಬೆಳಕು ನೀಡಬೇಕಾಗಿದ್ದಂತಹ ಸಂಸ್ಥೆ ಹೆಸ್ಕಾಂ ಸಂಸ್ಥೆ. ಇವತ್ತು ಬೆಳಕು ನೀಡಬೇಕಾದಂತಹ ಸಂಸ್ಥೆ ಇವತ್ತು ಕತ್ತಲಲ್ಲಿದೆ. ಅದಕ್ಕೆ ಮೂಲ ಕಾರಣ ಸರ್ಕಾರಿ ಇಲಾಖೆಗಳು. ಒಂದಲ್ಲ ಎರಡಲ್ಲ, ಇಲ್ಲಿ ಅಂತಾರೆ ಬರೋಬ್ಬರಿ 1577 ಕೋಟಿ ರೂಪಾಯಿ ಬಿಲ್ಲನ್ನು ಸರ್ಕಾರಿ ಇಲಾಖೆಗಳು ಬಾಕಿ ಉಳಿಸಿಕೊಂಡಿವೆ. ಹೀಗಾಗಿ ಇವತ್ತು ಬೆಳಕು ನೀಡಬೇಕಾದಂತಹ ಸಂಸ್ಥೆಗೆ ಕತ್ತಲು ಆವರಿಸಿದೆ. ಈ ಸಂಬಂಧಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಏನು ಖಾದ್ರಿ ಅವರಿದ್ದಾರೆ, ನಾನು ಅವರನ್ನೇ ಮಾತನಾಡಿಸ್ತೀನಿ. ಸರ್, ಬರೋಬ್ಬರಿ 1577 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸ್ಕೊಂಡಿದೆ ಸರ್ ಸರ್ಕಾರಿ ಇಲಾಖೆಗಳು. ಏನು ಮಾಡ್ತೀವಿ ಸರ್ ಇದನ್ನು ವಸೂಲಿಗೆ ಸರ್? ಈಗ ನಮ್ಮ ಹೆಸ್ಕಾಂ ವ್ಯಾಪ್ತಿಯ 7 ಜಿಲ್ಲೆಯ ಏನು ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ಬಾಕಿ ಇರ್ತಕ್ಕಂಥದ್ದು ಅದು ನನ್ನ ಗಮನಕ್ಕೆ ಕೂಡ ಬಂದಿದೆ. ನಾನು ಈಗಾಗಲೇ ನಮ್ಮ ವಿದ್ಯುತ್ ಸಚಿವರ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತು ಸಂಬಂಧಪಟ್ಟ ಯಾವ್ಯಾವ ಇಲಾಖೆಯಲ್ಲಿ ಅದು ಬಾಕಿ ಇದೆ, ಭಾಳ ಹಳೆ ಬಾಕಿ ಅವೆಲ್ಲನೂ ನಮಗೆ ಬರೆಸಬೇಕು ಅಂಥೇಳಿ ಮನವಿ ಮಾಡಿದೆ ನಾನು. ಅವರು ಕೂಡ ಭಾಳ, ನಮ್ಮ ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನನಗೆ ವಿಶ್ವಾಸ ಇದೆ ಅದು ಹಂತವಾಗಿ ನಮ್ಮ ಸರ್ಕಾರಿ ಇಲಾಖೆಯ ಬಾಕಿ ಹೆಸ್ಕಾಂಗೆ ರಿಕವರಿ ಆಗ್ತೈತೆ ಅನ್ನೋಂಥದ್ದು ವಿಶ್ವಾಸ ಇದೆ. ಅದಕ್ಕೆ ನನ್ನ ಪ್ರಯತ್ನ ನಡೀತಾ ಇದೆ. ಸರ್, ಇದು ಸುಮಾರು ವರ್ಷಗಳಿಂದ ಇದೇ ರೀತಿ ಬಾಕಿ ಉಳಿಸ್ಕೊಂಡಿದೆ. ಪ್ರಾರಂಭದಲ್ಲಿ 100 ಕೋಟಿ 200 ಕೋಟಿ ಇತ್ತು ಸರ್. ಈಗ ಬರೋಬ್ಬರಿ 1577 ಕೋಟಿ ಆಗಿದೆ ಸರ್. ಒಟ್ಟಾರೆ ರಿಕವರಿ ಆಗೋದು ಯಾವಾಗ ಸರ್ ಇದು? ಈಗ ನೋಡಿ, ಅದು ರಿಕವರಿ ಅದು ಸರ್ಕಾರಿ ಬಾಕಿ ಇರೋದ್ರಿಂದ ಅದು ನಮಗೆ ನಮ್ಮ ಸಚಿವರು ಕೂಡ ಭಾಳ ಸಕಾರಾತ್ಮಕವಾಗಿ ಹೇಳಿದ್ದಾರೆ. ನಮ್ಮ ಪ್ರಯತ್ನನೂ ಕೂಡ ಇದೆ. ನಾವು ಎಷ್ಟು ಫಾಲೋಅಪ್ ಮಾಡ್ತೀವಿ ಅಷ್ಟು ಶೀಘ್ರದಲ್ಲಿ ಅದು ಬಾಕಿ ರಿಕವರಿ ಆಗ್ತದೆ. ಈಗ ಇದರಿಂದ ಸಂಸ್ಥೆಗೆ ಏನಾದರೂ ನಷ್ಟ ಇದೆಯಾ ಸರ್? ಹೆಸ್ಕಾಂ ಸಂಸ್ಥೆಗೆ ಬಾಕಿ ಇದ್ದಾಗ ಮಾತ್ರ ಅದು ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ನಾವು ನಮ್ಮ ಗ್ರಾಹಕರಿಗೆ, ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥದ್ದು ಭಾಳ ಸೀರಿಯಸ್ಲಿ ತೊಗೊಂಡಿದ್ದೀವಿ. ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾಯಿದ್ದೀವಿ. ಎಲ್ಲೇ ಕೂಡ ಯಾವುದೇ ತೊಂದರೆ ಇಲ್ಲದಾಗೆ 7 ತಾಸು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಇಂಧನ ಸಚಿವರ
ನಿರ್ದೇಶನ ಇದೆ. 7 ತಾಸು ನಮ್ಮ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು. ಬಿಲ್ ಬಾಕಿ 1,577 ಕೋಟಿ ರೂಪಾಯಿ ಬಿಲ್ ಬಾಕಿ ಇರೋದ್ರಿಂದ ನಿಮಗೆ ವಿದ್ಯುತ್ತನ್ನು ಖರೀದಿ ಮಾಡಲಿಕ್ಕೆ ಆಗ್ತಿಲ್ಲ ಅಂತ, ಹಣ ಇಲ್ಲ? ಇಲ್ಲ, ಆ ಥರ ಏನಿಲ್ಲ. ನಾವು 8,000 ಸಮಥಿಂಗ್ ಪ್ರತಿ ವರ್ಷ ವಿದ್ಯುತ್ ಪರ್ಚೇಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಹತ್ರ ರಿಕವರಿನೂ ಕೂಡ ಇದೆಯಲ್ಲ, ವಸೂಲಾತಿ ಆಗ್ತದೆ. ಮತ್ತು ನಾವು ವಿದ್ಯುತ್ ಖರೀದಿಗೆ ಸ್ವಲ್ಪ ತೊಂದರೆ ಆಗ್ತದೆ ಮತ್ತು ನಮ್ಮ ಸಚಿವರ ಗಮನಕ್ಕೆ ತಂದಿದ್ದೀವಿ. ಆದಷ್ಟು ಬೇಗ ರಿಕವರಿ ಮತ್ತು ಮಾನ್ಯ ಸಚಿವರು ಕೂಡ ಇದರಲ್ಲಿ ಯಾವುದೇ ರಾಜಿ ಇಲ್ಲ. ನಮ್ಮ ಗ್ರಾಹಕರಿಗೆ ಸಮರ್ಪಕ ವಿದ್ಯುತ್ ಕೊಡುವಂಥದ್ದು ಏನೇ ಇರಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ಸರ್ಕಾರಿ ಇಲಾಖೆಗಳೇ ಈ ರೀತಿಯಾಗಿ ಬಿಲ್ಲನ್ನು ಬಾಕಿ ಉಳಿಸಿಕೊಂಡಿವೆ. ಹೀಗಾಗಿ ಆಯಾ ಸರ್ಕಾರಿ ಏನು ಇಲಾಖೆಗಳು ಬರ್ತವೆ ಆಯಾ ಸಚಿವರಿಗೆ ನಾನು ಈಗಾಗಲೇ ಒಂದು ಮನವಿ ಮಾಡಿದ್ದೀನಿ, ಆದಷ್ಟು ಬೇಗ ಇಲ್ಲಿ ಅಂತಂದರೆ ಈ ಬಿಲ್ಲನ್ನು ಕೊಟ್ಟರೆ ಇವತ್ತು ನಮ್ಮ ಸಂಸ್ಥೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಆದಷ್ಟು ಬೇಗ ಆ ಬಿಲ್ಲನ್ನು ಕ್ಲಿಯರ್ ಮಾಡುವಲ್ಲಿ ಸಹ ನಾವು ಈಗಾಗಲೇ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿದ್ದೀವಿ ಮತ್ತು ಆದಷ್ಟು ಬೇಗನೆ ಇಲ್ಲಿ ಅಂತಾರೆ ಆ ಹಣವನ್ನು ವಸೂಲಾತಿ ಮಾಡ್ತೀವಿ ಅನ್ನೋದು ಸಂಸ್ಥೆಯ ಅಧ್ಯಕ್ಷರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡಿರ್ತಾ ಬಂದಿದೆ. ಇವತ್ತು ನಾನು ನೋಡಿದ ಹಾಗೆ ಅದರಲ್ಲಿ ಈ ಬೆಳಕು ನೀಡುವಂಥ ಸಂಸ್ಥೆ, ವಿದ್ಯುತ್ ನೀಡುವಂಥ ಸಂಸ್ಥೆ 7 ಜಿಲ್ಲೆಗಳ ಕಾರ್ಯನಿರ್ವಹಿಸುವ ಹೆಸ್ಕಾಂ ಹುಬ್ಬಳ್ಳಿ ವಿದ್ಯುತ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸರ್ಕಾರದ ಒಂದು ಅಂಗಸಂಸ್ಥೆ ಕೆಲಸ ಮಾಡ್ತೀವಿ. ಇವತ್ತು ಸರ್ಕಾರಿ ಇಲಾಖೆಗಳು 1577 ಕೋಟಿ ಹಣವನ್ನು ಬಾಕಿ ಇಟ್ಕೊಂಡು ಕಣ್ಣು ಮುಚ್ಚಾಲೆ ಆಟ ಆಡ್ತಿರುವ ಇವತ್ತು ಸರ್ಕಾರಿ ಇಲಾಖೆಗಳು ಕೂಡಲೇ ನಿಮ್ಮ ಪಾವತಿಯನ್ನು ಭರ್ನಾ ಮಾಡಿ ಹೆಸ್ಕಾಮವನ್ನು ಬೆಳವಣಿಗೆ ಸಹಕರಿಸಬೇಕು. ಇಲ್ಲಾಂದ್ರೆ ಹೆಂಗೆ ಸರ್ಕಾರದ ದುಡ್ಡಿಲ್ಲ ಖಾಲಿಯಿಂದ ಬಂಬಡ ಹೊಡಿತಿದ್ರಲ್ಲ, ಇವತ್ತು ಹೆಸ್ಕಾಮ್ದಾಗ ದುಡ್ಡಿಲ್ಲ ಅಂತ ಬಂಬಡ ಹೊಡಿ ಕಾಲ ಬರಬಾರ್ದು. ಅದಕ್ಕೆ ತಾವೆಲ್ಲ ಸರ್ಕಾರಿ ಅಧಿಕಾರಿಗಳು ನಿಮ್ಗೇನು ದೊಡ್ಡ ಕಾರು ಬಂಗ್ಲೆ ಅದಕ್ಕೆ ಕಡಿಮೆ ಮಾಡಿ ಬಡವರಿಗೆ ಏನು ವಿದ್ಯುತ್ತನ್ನು ಕೊಡ್ತಾ ಇದ್ರೆ ಸಿಟಿ ಇವತ್ತು ಚಂದ ಕಾಣಬೇಕಂದ್ರೆ ವಿದ್ಯುತ್ ಬೇಕು. ಅದನ್ನು ಇವತ್ತು ಮುಚ್ಚುವಂಥ ಹಂತಕ್ಕೆ ಬಂದೈತಿ. ಅದು ಹಂಗೆ ಆಗ್ಬಾರ್ದು. ನೀವೆಲ್ಲ ಬಿಲ್ ಕಟ್ಟಬೇಕು. ಇಲ್ಲಪ್ಪ ಅಂದ್ರೆ ಬಿಲ್ ಕಟ್ರಿ ಅಂತ ಹೇಳಿ ಹಗಲಿ ತೊಗೊಂಡು ನಿಮ್ಮ ಮುಂದೆ ಕಚೇರಿ ಮುಂದೆ ಬಂದು ನಾವು ಕುಂದಿರ್ಬಾರ್ದಂತ ಸಂದರ್ಭದ ಹೇಳಿ ನೀವು ಹಿಂಗೆ ಮಾಡಲಿ ಅಂದ್ರೆ ಅಧಿಕಾರಿಗಳು ಹೆಸ್ಕಾಂ MD ನಿಮಗೆ ಅಧಿಕಾರ ಕೊಟ್ಟೈತಿ, ಕಾರ್ ಕೊಟ್ಟೈತಿ, ಬಂಗ್ಲೆ ಕೊಟ್ಟೈತಿ, ಅಲ್ಲಿ AC ಒಳಗೆ ಕುಂದ್ರಾಕಲ್ಲ. ಯಾವ ಇಲಾಖೆ ನಿಮಗೆ ವಿದ್ಯುತ್ ಬಾಕಿ ಇಟ್ಕೊಂಡೈತಿ ಅವ್ರನ್ನ ವಸೂಲು ಮಾಡ್ಲಿಕ್ಕೆ ನಿಮ್ಮನ್ನು ಕೊಟ್ಟಿವಂತ ಹೇಳ್ತಾ ನಿಮ್ಮನ್ನು ಕೂಡ ಎಚ್ಚರಿಸಿ ಕೆಲಸ ನಾವು ಮಾಡ್ತೀವಿ. ತಕ್ಷಣವೇ ಈ ಒಂದು ವಾರದೊಳಗಿನ ಎಲ್ಲ ಇಲಾಖೆಗಳ ಹಣವನ್ನು ನೀವು ಭರ್ನಾ ಮಾಡಿ ಹೆಸ್ಕಾಮನ್ನು ಬೆಳವಣಿಗೆ ಮಾಡಬೇಕಂತ ಒತ್ತಾಯ ಮಾಡ್ತೀನಿ ನಾನು. ನಮ್ಮ ಉತ್ತರ ಕರ್ನಾಟಕದ ಭಾಗ